ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಚಿತ್ರಾನ್ನ ಮಾಡೋದೇನು ನಮಗೆ ಗೊತ್ತಿಲ್ವಾ ಅಂತ ಅಂದ್ಕೋಬೇಡಿ. ಕೆಲವರಿಗೆ ಪಾತ್ರೆಯಲ್ಲಿ ಅನ್ನ ಮಾಡೋದು ಹೇಗೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ಕುಕ್ಕರಲ್ಲಿ ಅನ್ನ ಮಾಡ್ತಾರೆ. ಸೊ ಅದು ಕುಕ್ಕರಲ್ಲಿ ಅನ್ನ ಮಾಡೋದ್ರಿಂದ ಗ್ಯಾಸ್ಟ್ರಿಟಿಸ್ ಪ್ರಾಬ್ಲಮ್ಮು, ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ ಅಂತಾರೆ. ಅದಕ್ಕೋಸ್ಕರ ಪಾತ್ರೆಯಲ್ಲಿ ಅನ್ನನ ಯಾವ ರೀತಿ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇದೇನಿದು ಅನಿಸ್ಬೋದು, ಬಟ್ ತುಂಬ ಜನ ಹೇಳಿರೋದು ನಾನು ಕೇಳಿರೋ ಪ್ರಕಾರ ಕುಕ್ಕರಲ್ಲಿ ಮಾಡೋದು ಕಷ್ಟ ಅಲ್ಲ, ಈಸಿ, ಪಾತ್ರೆಯಲ್ಲಿ ಮಾಡೋದು ಕಷ್ಟ ಅಂತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಬನ್ನಿ ಹಾಗಿದ್ರೆ ನೋಡೋಣ, ತೋರಿಸ್ತೀನಿ ಸಿಂಪಲ್ಲಾಗಿ ಚಿತ್ರಾನ್ನ ಯಾವ ರೀತಿ ಮಾಡ್ಬೋದು ಅಂತ. ಓಕೆನಾ? 2 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಏನು ಮತ್ತೆ ಸುರು ಇದ್ರಿ ಅಂತ ಅಂದ್ಕೋಬೇಡಿ. 2 ಬೌಲ್ ಅಷ್ಟೇ ತೊಗೊಂಡಿರೋದು ನಾನು ಅಕ್ಕಿನ. 2 ಜಾಮೂನ್ ಬೌಲ್ ಅಂತ ಬರುತ್ತಲ್ಲ, ಆ ಒಂದು ತೊಗೊಂಡಿದ್ದೀನಿ. 2 ಬೌಲ್ ಅಕ್ಕಿ. 2 ಬೌಲ್ ಅಕ್ಕಿನ ನೀಟಾಗಿ ಈಗ 2 ಸಲ ವಾಶ್ ಮಾಡಬೇಕು. ನೀಟಾಗಿ ಅದನ್ನೆಲ್ಲ ಕಿವುಚಿ ತೊಳೆದ್ಬಿಟ್ಟು ಈ ಥರ ನೀರು ಎಲ್ಲ ಸೈಡು ಬಿಟ್ಟು ಸ್ವಲ್ಪ ಜಾಸ್ತಿ ನೀರನ್ನೇ ಯೂಸ್ ಮಾಡಿಕೊಂಡು ತೊಳೆದು 2 ಟೈಮ್ಸ್ ತೊಳಿಬೇಕು. ಯಾಕೆಂದರೆ ಅಕ್ಕಿನ ಪಾಲಿಷ್ ಮಾಡಿರ್ತಾರಲ್ವ, ಅದಕ್ಕೋಸ್ಕರ 2 ಟೈಮ್ಸ್ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಆಮೇಲೆ ನಾವು ಪುಡಿ ಉಪ್ಪು ಹಾಕಲ್ಲ, ಕಲ್ಲುಪ್ಪು ಹಾಕ್ತೀನಿ. ಸೊ ಕಲ್ಲುಪ್ಪನ್ನು ಹಾಕಬೇಕು. ಆಮೇಲೆ ತೊಳೆದು ಮತ್ತು ನೀರೆಲ್ಲ ಹಾಕಬೇಕು. ಎಷ್ಟು ಕ್ವಾಂಟಿಟಿಲಿ ನೀರು ಹಾಕಬೇಕು ಅನ್ನೋದನ್ನು ಇವಾಗ ಹೇಳ್ತೀನಿ. ಓಕೆನಾ? ಕೆಲವರು ಅನ್ಕೋತಿರ್ತಾರೆ ಅನ್ನ ಮಾಡಿ ಚಿತ್ರಾನ್ನ ಮಾಡೋದೇನು ದೊಡ್ಡ ವಿಷಯನ ಅಂತ. ಕೆಲವರಿಗೆ ಗೊತ್ತಿಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಆ ಥರ ಹೇಳಿರೋರು ಇದ್ದಾರೆ ನನ್ನ ಹತ್ರ. ಅದಕ್ಕೋಸ್ಕರ ಕುಕ್ಕರಲ್ಲಾದರೆ ಈಸಿಯಾಗಿ ಮಾಡಿಬಿಡ್ತೀವಿ, ಪಾತ್ರೆಯಲ್ಲಿ ಅನ್ನ ಮಾಡೋದೇ ದೊಡ್ಡ ಸಮಸ್ಯೆ ಅಂತ. ಅದಕ್ಕೋಸ್ಕರ ಇನ್ನೊಂದು ಸಲ ತೊಳಿತಾ ಇದ್ದೀನಿ ನೋಡಿ. 2 ಟೈಮ್ಸ್ ತೊಳೆದಿದ್ದಾಯಿತು. ಇವಾಗ ಸ್ವಲ್ಪ ನಾನು ಅವಾಗವಾಗ ನೀರು ಚೆಲ್ತು ಅಂದರೆ ಅಲ್ಲೇ ಒರೆಸ್ಬಿಡ್ತೀನಿ. ಹಾಗೆ ಒರೆಸಿದ್ದಾಯಿತು. ಈಗ ನೀರು 2 ಬೌಲ್ ಅಕ್ಕಿ ತೊಳೆದಿದ್ದೀನಲ್ವ, ಈಗ ನೀರನ್ನು ಯಾವ ಕ್ವಾಂಟಿಟಿ ತೊಗೋಬೇಕು ಅನ್ನೋದನ್ನು ಅದೇ ಬೌಲಲ್ಲೇ 1 ಬೌಲು ನೀವು ಅಕ್ಕಿ ತೊಗೊಂಡ್ರೆ ಅದಕ್ಕೆ 4 ಬೌಲ್ ನೀರು ಹಾಕಬೇಕು. ಓಕೆನಾ? 2 ಬೌಲ್ ಅಕ್ಕಿ ತೊಗೊಂಡ್ರೆ 8 ಬೌಲ್ ನೀರು ಹಾಕಬೇಕು. 3 ಬೌಲು ಅಕ್ಕಿ ತೊಗೊಂಡ್ರೆ 12 ಬೌಲು ನೀರು ಹಾಕಬೇಕು. ಅದೇ ಥರ 4 ಬೌಲು ನೀವು ಅಕ್ಕಿ ತೊಗೊಂಡ್ರೆ 16 ಬೌಲ್ ನೀರು ಹಾಕಬೇಕಾಗುತ್ತೆ. 1:4 ಆ ಥರ ನೀವು ನೀರನ್ನು ಆ್ಯಡ್ ಮಾಡಬೇಕು. ಹಂಗಾದರೆ ಅನ್ನ ಚೆನ್ನಾಗಿ ಬೇಯುತ್ತೆ ಮತ್ತು ಮೆತ್ತಗಾಗೋದಿಲ್ಲ. ಓಕೆನಾ? ಈ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾದರೆ, ಈಗ ಬೌಲಾದರೂ ಸರಿ, ಕಪ್ಸ್ ಆದರೂ ಸರಿ, ಕಪ್ ಅಳತೆ ಮಾಡೋರು ಇರ್ತಾರೆ ಕೆಲವರು. ಈಗ 1 ಪಾವು, ಅರ್ಧ ಸೇರು ಆ ಥರ ಹೇಳ್ತಾರೆ. ಅಂದರೆ 1/4 kg, 250 ಗ್ರಾಮಿಂದು, 500 ಗ್ರಾಮಿಂದು, 750 ಗ್ರಾಮು, 1 kg ಈ ಥರ ಮಾಡೋರು ಇರ್ತಾರೆ. ಅವರಾದರೆ ನೀವು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀರ ಅದೇ ಮೆಜರ್ಮೆಂಟ್. ಈಗ ನೋಡಿದ್ರಲ್ಲ ಬೌಲಲ್ಲಿ ತೊಗೊಂಡಿರೋದನ್ನು ಅದೇ ಬೌಲಲ್ಲಿ 4ರಷ್ಟು ನೀರು ಹಾಕಿದ್ದೀನಿ. 1 ನೀರು ಕುಡಿಯೋ ಕಪ್ಪಲ್ಲಿ ನೀವು ಅಕ್ಕಿ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ 4 ಅಷ್ಟು ನೀರು ಹಾಕಬೇಕಾಗುತ್ತೆ. ಆ ಥರ ನೀವು ಮೆಜರ್ಮೆಂಟಲ್ಲಿ ನೀವು ಅನ್ನ ಮಾಡ್ಬೋದು. ಓಕೆನಾ? ತುಂಬ ಈಸಿಯಾಗಿ ಮಾಡ್ಕೋಬೋದು. ಆದರೆ ಕೆಲವರಿಗೆಲ್ಲ ಇಲ್ಲ, ಕ್ವಾಂಟಿಟಿ ಗೊತ್ತಾಗಲ್ಲ, ಮೆತ್ತಗಾಗ್ಬಿಡುತ್ತೆ, ಎಷ್ಟು ನೀರು ಹಾಕೋಬೇಕು ಅಂತ ಗೊತ್ತಾಗಲ್ಲ, ಅದು ತುಂಬ ರಿಸ್ಕ್ ಅಂತ ಅಂತಾರೆ. ಹೇಳ್ಬೇಕಂದ್ರೆ ಕುಕ್ಕರ್ಗಿಂತ ಇದು ಈಸಿ ಮೆಥಡ್. ಹೇಳ್ಬೇಕಂದ್ರೆ ತುಂಬ ಬೆನಿಫಿಟ್ ಕೂಡ ಇದೆ. ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಕೆಲವರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ ಅಂತೆ ಇತ್ತೀಚೆಗೆ. ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ತೋರಿಸ್ತಾ ಇದ್ದೀನಿ. ಈಗ 1 ಸ್ಪೂನು, 2 ಬೌಲ್ ಅಕ್ಕಿಗೆ 1 ಸ್ಪೂನು ಕಲ್ಲುಪ್ಪು ಹಾಕಿದ್ದೀನಿ. ಇಷ್ಟು ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ಒಂದು ಲಿಡ್ ಮುಚ್ಚಿ ಅದ್ರ ಪಾಡಿಗೆ ಅದು ಆಗ್ತಿರುತ್ತೆ. ನಮ್ಮದು ಸೈಡಿಗೆ ನಾವು ಏನಾದರೂ ಹೆಚ್ಕೊಳ್ಳೋದು ಅಥವಾ ಏನಾದ್ರು ಬೇರೆ ಸೈಡ್ ವರ್ಕ್ ಇದ್ದರೂ ಮಾಡ್ಕೊಂಬಿಡ್ಬೋದು. ಈಗ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ತರಕಾರಿ ಹೆಚ್ಕೋಬೇಕು. ಚಿತ್ರಾನ್ನ ಅಂತ ಹೇಳಿದ್ನಲ್ವ, ಚಿತ್ರಾನ್ನಕ್ಕೆ ಇನ್ನೇನು ಬೇಕು, ಈರುಳ್ಳಿ ಬೇಕು, ಹಸಿಮೆಣ್ಸಿನ್ಕಾಯಿ ಬೇಕು, ಟೊಮೆಟೊ ಬೇಕು, ಮತ್ತು ಕರಿಬೇವು, ಕೊತ್ತಂಬರಿ ಇದೆಲ್ಲ ಬೇಕಾಗುತ್ತಲ್ವ. ಅದಕ್ಕೆ ಸೈಡಲ್ಲಿ ಹೆಚ್ಕೋತಾ ಇದ್ದೀನಿ. ಅದ್ರ ಪಾಡಿಗೆ ಅದು ಅನ್ನ ಆಗ್ತಾ ಇರುತ್ತೆ. ಏನು ಚಿತ್ರಾನ್ನ ಈಸಿ ಇರೋದೇನು ತೋರಿಸ್ತಿದ್ದೀರಾ ಅಂತ ಅಂದ್ಕೋಬೇಡಿ. ಕೆಲವರು ಇದೂ ಬರದೇ ಇರೋರು ಇದ್ದಾರೆ, ಅಂಥವ್ರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಬರೋರಿಗೆ ಹೇಳ್ತಾ ಇಲ್ಲ, ಬರದೇ ಇರೋರಿಗೆ ಹೇಳ್ತಾ ಇರೋದು. ಓಕೆನಾ? ಈಗ ಸೈಡಲ್ಲಿ ಕೆಲಸನೂ ಆಗಿಬಿಡುತ್ತೆ. ಹೇಳಬೇಕಂದ್ರೆ ಅನ್ನ ಮಾಡ್ತಾನೆ ಬೇರೆ ಬೇರೆ ಕೆಲಸನೂ ಮಾಡ್ಕೊಂಬಿಡ್ಬೋದು. ಸಿಮ್ಮಲ್ಲಿ ಏನಾದರೂ ಅನ್ನಕ್ಕೆ ಇಟ್ಬಿಟ್ಟು, ಅಂದರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಅನ್ನನ ಮಾಡ್ಕೊಂಬಿಡ್ಬೋದು. ಈ ಥರ ಕೆಲಸಗಳ ಸೈಡಲ್ಲಿ ಏನಾದ್ರು ಇತ್ತು ಅಂದರೆ ತರಕಾರಿ ಕಟ್ ಮಾಡೋದು ಅಥವಾ ಬೇಳೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಏನಾದರೂ ಒಂದು ಇದ್ದೇ ಇರುತ್ತಲ್ವ ಅಡುಗೆ ಮನೇಲಿ, ಆ ಥರ ಮಾಡ್ಕೋಬೋದು.
ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅನ್ನ ಮೆತ್ತಗಾಗುತ್ತೆ ನೋಡಿ, ಒಂದೇ ಕಡೆ ಆಗಿರುತ್ತೆ, ಒಂದು 2-3 ಡ್ರಾಪ್ಸು ಶೇಂಗಾ ಬೀಜ ಬೇಯಬೇಕಲ್ವ, ಆಯಿಲ್ ಶೇಂಗಾ ಎಣ್ಣೆಯಿಂದ ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಅದನ್ನು ನೀವು ಹಾಕಿದ್ರೆ ಅನ್ನ ಮೆತ್ತಗಾಗೋದಿಲ್ಲ. ನಾನು ಇದನ್ನು ಕರ್ಬೇವಿಟ್ಟು ಹೇಳ್ತೀನಿ, ಹಿಡಿಯುತ್ತೆ ಕೆಲವರು ಸ್ಟಾರ್ಟಿಂಗ್ಗೆ ಅದು ಚಿಟಪಟ ಅಂತಿರುತ್ತೆ, ಸ್ಟಾರ್ಟಿಂಗ್ ಕಡೆ ಎಲ್ಲ ಎಣ್ಣೆ ಸ್ವಲ್ಪ ಇನ್ನೇನು ಅನ್ನ ಬೇಯೋಕ್ಕೆ ಬಂದಿದೆ ಅಂದಾಗ 1-2 ಭಾಗ ನಾನು ಹಸಿಮೆಣ್ಸಿನ್ಕಾಯಿ ಡ್ರಾಪ್ಸ್ ಆಯಿಲ್ ಹಾಕ್ಬಿಟ್ರೆ ಮೆತ್ತಗಾಗೋದಿಲ್ಲ, ಒಂದಕ್ಕೊಂದು ಅಂಟೋದಿಲ್ಲ, ಮತ್ತು ತಿರುಗಿಸ್ಕೊಂಡು ಬರಲ್ಲ. ಹಾಗೆ ಅವಾಗ ಆಮೇಲೆ ಲಿಡ್ ತೆಗೆದುಬಿಟ್ಟು ಕೆಲವರೆಲ್ಲ ಟೊಮೆಟೊ ಹಾಕಿ ಈರುಳ್ಳಿ ಹಾಕ್ತಾರೆ, ಬಟ್ ಕೈಯಿಂದ ಸೌತ್ ಮೆಥಡಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಈರುಳ್ಳಿ ಅನ್ನ ಕೆಳಗಡೆ ಸ್ವಲ್ಪ ಮಾಡಬೇಕು, ಅದಕ್ಕೋಸ್ಕರ ಆಮೇಲೆ ಆ ಸೌಟಿಂದ ತಗೊಂಡು ಈಗ ನಾನು ನೋಡಿದ್ರಲ್ಲ ತಿರುಗಿಸಿದ್ದು ಟೊಮೆಟೊ ಹಾಕ್ಬಿಟ್ಟು ತಿರುಗಿಸ್ತಾ ಇರಬೇಕು. ಮತ್ತೆ ಅವಾಗ ಏನಾಗುತ್ತೆ, ಒಂದೇ ಕಡೆ ಅನ್ನ ಕೂರೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ. ಮತ್ತೆ ನೋಡಿ ಇವಾಗ ಕುದಿ ಬಂದಿದೆ ಅನ್ನ, ನೋಡಿದ್ರ ಇಲ್ಲ 2 ಸಲ ಈ ಥರ ತಿರುಗಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಬೇಯಬೇಕಾ ಇಲ್ವಾ ಅಂತ. ಅದಕ್ಕೋಸ್ಕರ ತುಂಬ ಉಪ್ಪು ಬರ್ತಾ ಇದೆ ಅನ್ನೋದಾದ್ರೆ ಈ ಥರ ಸಿಮ್ಗೆ ಇಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಕುದಿತಾ ಇರುತ್ತೆ, ನೀವು ಬೇರೆ ಕೆಲಸನೂ ಮಾಡ್ಕೊಡುತ್ತೆ. ಈಗ ನಾನು ಇನ್ನೇನು ಅನ್ನ ಬಸಿಯೋ ಟೈಮ್ ಬಂತು, ಸೊ ಹಾಗಾಗಿ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಬಸಿದ್ದೀವಿ ಅಂದಾಗ ನಾವು ಒಂದು ಅರ್ಧ ಸ್ಪೂನ್ ಹಾಕ್ತೀನಿ, 2-3 ಡ್ರಾಪ್ಸ್ ಆಗೋಷ್ಟು ಆಯಿಲ್. ಯಾಕೆಂದರೆ ಉಪ್ಪು ಹಾಕಿದ್ರೆ ಅವಾಗ ಏನಾಗುತ್ತೆ, ಒಂದಕ್ಕೊಂದನ್ನ ಒನ್ ಡೇ ಫುಲ್ ಇಟ್ಟು ನೆಕ್ಸ್ಟ್ ಡೇವರೆಗೂ ಇರುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಹಾಕಿ ಬಾಡಿಸಿದ್ರೆ ಒಗ್ಗರಣೆ ಒನ್ ಡೇ ಇದು 2 ಡೇಸ್ ಕೂಡ ಇಡ್ಬೋದು. ತುಂಬ ಅದಕ್ಕೆ ಒಗ್ಗರಣೆನೆಲ್ಲ ತುಂಬ ಚೆನ್ನಾಗಿ ಹಾಕೋದು ಬೆಟರು. ಕೆಲವರೆಲ್ಲ ಆಮೇಲೆ ಹಾಕ್ತಾರೆ, ಬಟ್ ಈ ಮೆಥಡ್ ಮಾಡೋದ್ರಿಂದ ಅವಾಗ ಮೆತ್ತಗಾಯ್ತು ಅನ್ನೋದು ಅರಿಶಿನ ಪುಡಿ ಮಾಡಿದ್ರೆ ನಾನು ಸ್ಪೂನಲ್ಲಿ ಹಾಕ್ಬೋದು, ಅನ್ಕೋಬೋದು, ನನಗೆ ಕಣ್ಣಳತೆ ಗೊತ್ತಾಗುತ್ತೆ. ಸೊ ಗಟ್ಟಿನೂ ಅರ್ಧ ಸ್ಪೂನಷ್ಟು ಮೆತ್ತಗೆ ಅಂತ ಒಂದ್ಸಲ ಏನು ಆ ಥರ ಒಳ್ಳೆ ಅರಿಶಿನ ಪುಡಿ ಹಾಕಿ ಕೈಯಿಂದ ತಿರುಗಿಸ್ಕೊತಾ ಇದ್ದೀನಿ. ಓಕೆನಾ, ಇದು ಲೈಟ್ ಬೆಳಗ್ಗೆ ಈ ಥರ ಕಾಣಿಸ್ತದೆ, ಕೆಲವರೆಲ್ಲ ಇಂಗಿಸ್ತಾರೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಇಂಗಿಸಿ ಅನ್ನನ ಯಾವ ರೀತಿ ಮಾಡೋದು ಅನ್ನೋದು, ಬಟ್ ಲೈಟ್ ಬೆಳಕಲ್ಲಿ. ಬಟ್ ಇವಾಗ ನಾನು ಅನ್ನ ಬಸ್ಬಿಟ್ಟೆ ನಮ್ಮ ಸೈಡಲ್ಲೆಲ್ಲ ನಾವು ಇದು ಚೆನ್ನಾಗಿ ಬೇಯಬೇಕು. ಸೊ ಹಾಗಾಗಿ ಅನ್ನನ ಈ ರೀತಿ ಸಿಂಕಲ್ಲಿ ಬಸಿತಾ ಇದ್ದೀನಿ. ನಿಮಗೆ ನೀರು ವೆರಿ ಗಟ್ಟಿಯಾಗಿ ಕೂರೋದಿಲ್ಲ, ಸ್ವಲ್ಪ ಕಲಿಬೋದು ಈಸಿಯಾಗಿ, ಅದಕ್ಕೋಸ್ಕರ ತೋರಿಸ್ತಿರೋಂಥ ಬಿಟ್ಟು ಅದನ್ನು ಬಸ್ಕೊಳ್ಳೋದು. ಯಾಕೆ ಅನ್ನೋದಾದರೆ ಇಲ್ಲಿ ಆ ಕಡೆ ಎಲ್ಲ ಅದು ಅನ್ನದ್ದು ಬಸ್ತಿರ್ತೀವಲ್ಲ ಗಂಜಿ, ಅದೆಲ್ಲ ಅದು ಸಿಂಕಲ್ಲೇ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಫ್ಲೋ ಇಟ್ಕೊಂಡು ನೀವು ನೀರು ಬಿಟ್ಟು ಸಿಂಕಿಗೆ ಬಸ್ತ್ರಿ ಅಂದರೆ ಅಂಟೋದಿಲ್ಲ, ಸಿಂಕು ಕೂಡ ಕ್ಲೀನಾಗಿರುತ್ತೆ. ಈಗ ನಾನು ಬಸ್ತಿದ್ದಾಯ್ತು ನೋಡಿ, ಈಗೆಲ್ಲ ಹರಡ್ಕೊಂಡಿತ್ತಲ್ವ ಪಾತ್ರೆಯಲ್ಲಿ, ಈ ಥರ ಸೌಟ್ ತಗೊಂಡು ಎಲ್ಲ ಕಡೆನೂ ಒಂದೇ ಕಡೆ ಬರೋ ಥರ ಪ್ಲೇಟಿಗೆಲ್ಲ ಹತ್ತಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಈ ಥರ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಮತ್ತೊಂದು ಸಲ ಹಿಂಗಿಸ್ಬೇಕು. ಅಂದರೆ ಎಲ್ಲ ಆಗೋಗಿದೆ, ಬಟ್ ಒಂದು ಸ್ವಲ್ಪ ಬೇಯಿರೋ ಥರ ಒಂಥರ ಸ್ಟೀಮ್ ಥರ ಅಂತಾರೆ ಇದನ್ನು. ಆ ಒಂದು ಕನ್ಸಿಸ್ಟೆನ್ಸಿಗೋಸ್ಕರ ನಾವು ಮತ್ತೆ ಇಡ್ತೀವಿ. ಓಕೆನಾ, ಅನ್ನಕ್ಕೀಗ ನಮ್ಮ ಅನ್ನ ರೆಡಿಯಾಗಿ ಇಟ್ಟಿರ್ತೀನಿ, ಸ್ವಲ್ಪ ಒಗ್ಗರಣೆಲಿ ಕೂಡ ಹಾಕಿರ್ತೀನಿ. ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಆದರೆ ನಮ್ಮ ಅನ್ನ ಒಗ್ಗರಣೆ ಆಯಿತು. ಇನ್ನೇನಿದ್ರು ನಾವು ಒಗ್ಗರಣೆ ಮಾಡ್ಕೋಬೇಕಷ್ಟೇ. ಚಿತ್ರಾನ್ನಕ್ಕೆ ಸಿಂಪಲ್ಲಾಗಿ ತೋರಿಸಿದ್ದೀನಿ, ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಏನು ತೋರ್ಸೋಕೆ ಹೋಗಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋ ರೀತಿ ತೋರಿಸಿದ್ದೀನಿ. ಬಳ್ಳೆ ಏನದು ಕಡಾಯಿ ಇಟ್ಬಿಟ್ಟು ನೀವು ತಗೊಂಡು ಅನ್ನನ ಆಯಿಲು ಬಿಸಿ ಇರುತ್ತಲ್ವ, ಸೊ ಕೋಲ್ಡ್ ವಿನರ್ ಯೂಸ್ ಮಾಡ್ತೀನಿ, ಕೋಲ್ಡ್ ವಿನರ್ ಆಯಿಲ್ ಹಾಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲ್ಲ, ನೀವು ಹಿಂಗೆ ಹಾಕ್ತಿದ್ದೀರಾ ಅಂತ ಅನ್ಕೋಬೇಡಿ, ನನಗೆ ಕಣ್ಣಳ್ತಲೆ ಗೊತ್ತಾಗುತ್ತೆ, ಕೆಲವರಿಗೆ ಕಣ್ಣಳ್ತೆ ಗೊತ್ತಾಗಲ್ಲ, ಅಂಥವರು 4-5 ಸ್ಪೂನ್ ಹಾಕ್ಬೋದು. ನಿಮ್ಮದು ತರಕಾರಿ ಎಷ್ಟಿದೆ ಆ ಕನ್ಸಿಸ್ಟೆನ್ಸಿ ಮೇಲೆ ಸ್ವಲ್ಪ ಇದ್ದರೆ ನೀವು 4-5 ಸ್ಪೂನ್ ಹಾಕಬೇಕು, ಜಾಸ್ತಿ ಇದ್ದರೆ ಒಂದು 10 ಸ್ಪೂನ್ ಟೀ ಸ್ಪೂನ್ ಅಂತೀವಲ್ಲ ಅದರೆಲ್ಲ ಹಾಕ್ಕೊಂಡ್ರೆ ಸಾಕು. ಕಲಿಸಿದ್ರೆ ಹಿಂಗೆ ಹಾಕಿದ್ದೀನಿ. ಏನಾಗುತ್ತೆ, ಹಿಂಗು ಇದ್ದರೆ ಒಳ್ಳೆಯದು, ಹಿಂಗಿದ್ರೆ ಒಂದು ಟೇಸ್ಟೇ ಚೇಂಜ್ ಬರುತ್ತೆ. ಸೊ ನಾನು ಹಾಗಾಗಿ ಹಿಂಗೆ ಯೂಸ್ ಮಾಡ್ತೀನಿ. ಓಕೆನಾ, ಇವಾಗ ಸಾಸಿವೆ ಅನ್ನ ಒಂದು ಚೂರು ಪಾತ್ರೆ ಹಾಕಬೇಕು, ಆ ರೀತಿಯಾಗಿ ಸೊ ಎಣ್ಣೆ ಕಾದಿದೆನಾ ಇಲ್ವಾ ಅನ್ನೋದನ್ನ ನೀವು ಆರಾಮ್ಸೆ ನೀವು ಚೆಕ್ ಮಾಡಿಬಿಟ್ಟು ಈಸಿಯಾಗಿ ಸಾಸಿವೆ ಹೆಲ್ದಿ ಇಲ್ಲ ಹಸಿದು ಹಾಗೆ ಹಾಕಿದ್ರಿ ಹೊಟ್ಟೆ ತುಂಬ ಚೆನ್ನಾಗಿ ಹೇಳ್ತಾರೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು, ಯಾವುದೇ ಅಡುಗೆಗಾದ್ರೂ ಸರಿನೇ. ಸ್ವಲ್ಪ ಎಣ್ಣೆ ಕಾದಿದೆ ಅಂದಾಗ ನೀವು ಸಾಸಿವೆ ಜೀರಿಗೆ ಹಾಕುವಂಥದ್ದು ಒಳ್ಳೆಯದು. ಇದನ್ನಿಲ್ಲ ಅಂದರೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ, ಅದು ಹಸಿ ಪಸಿ ಅಂತಾರಲ್ಲ ಆ ಥರ ಆಗುತ್ತೆ, ಅಸ್ಕ ಪಿಸ್ಕ ಅಂತಾರೆ ಹಳ್ಳಿ ಕಡೆ, ಆ ಥರ ಹಿಡಿಯುತ್ತೆ ಅನ್ನೋದಾದರೆ. ಈ ಥರ ನಮ್ಮ ಹಳ್ಳಿ ಕಡೆ ಎಲ್ಲ ಹಂಗೆ ಹೇಳೋದು, ಅಸ್ಕ ಪಿಸ್ಕ ಅಡುಗೆ ಮಾಡ್ಕೊಂಡು ನೋಡಿ ಅಂತಾರೆ ಅಲ್ವಾ, ಹೇಳಿದೆ. ಜಾಸ್ತಿ ಆಯಿಲ್ ಆಗಿದೆ. ಈಗ ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ, ಸಾಸಿವೆ 1 ಸ್ಪೂನು, ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಶೇಂಗಾ ಬೀಜ ಹಾಕಿದ್ದೀನಿ. ಹಾಗೆ ಈಗ ಕಡಲೆಬೇಳೆ
ನನಗೆ ಆದಷ್ಟು ಕೈಯಲ್ಲಿ ಹಾಕಿನೇ ಅಭ್ಯಾಸ. ನೀವು ಸ್ಪೂನ್ ಯೂಸ್ ಮಾಡೋರು ಸ್ಪೂನ್ ಯೂಸ್ ಮಾಡ್ಕೋಬೋದು. ಸೊ ಸ್ಪೂನ್ಸ್ ಇದೆ, ಬಟ್ ನನಗೆ ಇದು ಹಂಗೆ ಓಪನ್ ಆಗಿ ಬರುತ್ತಲ್ವ, ಸೊ ನಾನು ಹಾಗೆ ಹಾಕ್ಬಿಡ್ತೀನಿ. ಎಲ್ಲ ಹಾಕ್ಬಿಟ್ಟಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಶೇಂಗಾ ಬೀಜ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಶೇಂಗಾ ಬೀಜ ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಹಾಕಿದರೆ ಬೇಗ ಫ್ರೈ ಆಗುತ್ತೆ, ಇಲ್ಲಾಂದರೆ ಅದು ನೀಟಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಬೇಗ ಶೇಂಗಾ ಬೀಜ ಹಾಕಿದರೆ ಒಳ್ಳೆಯದು. ಚಿತ್ರಾನ್ನ ಅಂದರೆ ವೆರೈಟಿಯಾಗಿ, ಬಟ್ ತುಂಬ ಆ್ಯಡ್ ಮಾಡಿ ಮಾಡೋದಕ್ಕಿಂತ ಇದು ಚೆನ್ನಾಗಿ ಕಾಯ್ತಾ ಇದೆ, ಮಾಡಿದ್ರೆ ಬೆಟರು. ಸೊ ಈ ರೀತಿಯಾಗಿ ಇರುವಂಥ ಚಿತ್ರಾನ್ನ ರೆಡಿಯಾಗಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.